ಇನ್ನು ಮಂಗಳೂರಿನಲ್ಲೂ ಕೂಡ ನ್ಯೂ ಇಯರ್ ಪಾರ್ಟಿಗೆ ಭರ್ಜರಿ ತಯಾರಿಯಾಗಿದೆ. ಹಲವು ವರ್ಷಗಳ ಬಳಿಕ ಬೀಚ್ ಪಾರ್ಟಿಗಳಿಗೆ ಈ ಬಾರಿ ಅನುಮತಿ ಸಿಕ್ಕಿದೆ. ಪಣಂಬೂರು ಬೀಚ್ನಲ್ಲಿ ಅದ್ಧೂರಿ ನೈಟ್ ಪಾರ್ಟಿಗೆ ಸಿದ್ಧತೆಯಾಗಿದೆ. ಲೆಸ್ಪೆರೋ ರೆಸಾರ್ಟ್ ಆಶ್ರಯದಲ್ಲಿ ಪಾರ್ಟಿ ಆಯೋಜನೆಯಾಗಿದೆ. ಲೈವ್ ಬ್ಯಾಂಡ್, ಡಿಜೆ, ಡಾನ್ಸ್ ಶೋ, ಮ್ಯೂಸಿಕಲ್ ನೈಟ್, ಕುಟುಂಬ ಸಮೇತ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಇದೆ. ಅನ್ಲಿಮಿಟೆಡ್ ಫುಡ್ ಜೊತೆಗೆ ನಾನ್ ಸ್ಟಾಪ್ ಮನೋರಂಜನೆಗೆ ಇಲ್ಲಿ ಎಲ್ಲ ಸಿದ್ಧತೆಯಾಗಿದ್ದು ರಾತ್ರಿ 12ರವರೆಗೆ ಮುಕ್ತವಾಗಿ ಪಾರ್ಟಿ ನಡೆಸೋದಕ್ಕೆ ಅವಕಾಶ ಕೊಡಲಾಗಿದೆ. ಬೀಚ್ ನೈಟ್ ಪಾರ್ಟಿಯ ಎಲ್ಲಾ ಟಿಕೆಟ್ಗಳು ಕೂಡ ಸೋಲ್ಡ್ ಔಟ್ ಆಗಿದೆ. ನಮ್ಮ ಪ್ರತಿನಿಧಿ ಅಶೋಕ್ ಸ್ಥಳದಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. 2025 ಹೊಸ ವರ್ಷವನ್ನು ಬರಮಾಡಿಕೊಳ್ಳಲು ಕಡಲನಗರಿ ಮಂಗಳೂರಿನಲ್ಲಿ ಸಾಕಷ್ಟು ಸಿದ್ಧತೆಗಳು ಆಗ್ತಾ ಇದೆ. ಬೀಚ್ ರೆಸಾರ್ಟ್, ಹೋಮ್ ಸ್ಟೇಗಳಲ್ಲಿ ಈಗಾಗಲೇ ಭರ್ಜರಿಯಾದಂಥ ತಯಾರಿ ಕೂಡ ಆಗ್ತಿದೆ. ಮಂಗಳೂರಿನ ಪಣಂಬೂರು ಬೀಚ್ನಲ್ಲಿರ್ತಕ್ಕಂಥ ರೆಸಾರ್ಟ್ ಪಕ್ಕದಲ್ಲಿ ಭರ್ಜರಿಯಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ನಿಟ್ಟಿನಲ್ಲಿ ಆ ರೀತಿಯಾದಂಥ ಸಿದ್ಧತೆಗಳು ಆಗ್ತಾ ಇದೆ. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ನೀವು ದೃಶ್ಯದಲ್ಲಿ ಗಮನಿಸ್ಬೋದು, ಇದು ಮಂಗಳೂರು ನಗರದ ಪಣಂಬೂರು ಬೀಚ್. ಪ್ರಮುಖವಾಗಿ ಕರಾವಳಿ ಅಂದ ತಕ್ಷಣ ನೆನಪಿಗೆ ಬರುವಂಥದ್ದು ಬೀಚ್ಗಳು. ಹೀಗಾಗಿ ಹೊಸ ವರ್ಷವನ್ನು ಬೀಚ್ ರೆಸಾರ್ಟ್ಗಳಲ್ಲಿ ಆಚರಣೆ ಮಾಡಬೇಕೆನ್ನುವಂಥ ಸಾಕಷ್ಟು ಪ್ರವಾಸಿಗರ ಕನಸಿರುತ್ತೆ. ಹೀಗಾಗಿ ಆ ಒಂದು ಕನಸು ಇವತ್ತು ಇಲ್ಲಿ ಮಂಗಳೂರಿನಲ್ಲಿ ನೆರವೇರ್ತದೆ. ಗಮನಿಸಬಹುದು, ಒಂದು ಕಡೆ ಬೀಚ್, ಇನ್ನೊಂದು ಕಡೆ ಪಾರ್ಟಿ ಈವೆಂಟ್ ಅನ್ನು ಆರ್ಗನೈಸ್ ಮಾಡಿರುವಂಥದ್ದು. ಇಲ್ಲೇ ಒಂದು ಪಕ್ಕದಲ್ಲಿರ್ತಕ್ಕಂಥ ರೆಸಾರ್ಟ್ನವರು ಈ ಒಂದು ಈವೆಂಟ್ ಅನ್ನು ಆರ್ಗನೈಸ್ ಮಾಡಿರುವಂಥದ್ದು ಗಮನಿಸಬಹುದು. ಈಗಾಗಲೇ ಈ ರೆಸಾರ್ಟ್ನ ಪಕ್ಕದಲ್ಲಿರ್ತಕ್ಕಂಥ ಈ ಈವೆಂಟ್ ನಡೆಯುವಂಥ ಸ್ಥಳದಲ್ಲಿ ಎಲ್ಲ ರೀತಿಯಾದ ತಯಾರಿಗಳು ಆಗ್ತಾ ಇದೆ. ಒಂದು ಕಡೆಯಿಂದ ಟೇಬಲ್ ಜೋಡಿಸುವಂಥ ಕೆಲಸ ಇರ್ಬೋದು, ಚೇರ್ ಅನ್ನು ಹಾಕುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಇನ್ನೊಂದು ಕಡೆ ಸ್ಟೇಜ್, ಅಂದರೆ ಸ್ಟೇಜ್ ಲೈಟಿಂಗ್ಸ್, ಈ ರೀತಿಯಾದ ವ್ಯವಸ್ಥೆಗಳು ಕೂಡ ಹಾಕಲಾಗ್ತಿದೆ. ಇದ್ರ ಜೊತೆಗೆ ಒಂದು ಕಡೆಯಿಂದ ಸಮುದ್ರದ ಅಲೆಗಳಿರುತ್ತೆ, ಇನ್ನೊಂದು ಕಡೆಯಿಂದ ಈ ಈವೆಂಟ್ ಇರುತ್ತೆ. ಇದ್ರ ಜೊತೆಗೆ ಫುಡ್ಗಳು ಕೂಡ ಇಲ್ಲೇ ಬಂದಂಥ ಏನು ಈ ಈವೆಂಟಿಗೆ ಬರ್ತಕ್ಕಂಥ ಏನು ಕಸ್ಟಮರ್ಸ್ ಇದ್ದಾರೆ ಅವರಿಗೆ ಈ ಫುಡ್ಗಳನ್ನು ಕೂಡ ನೀಡೋದಕ್ಕೂ ಕೂಡ ಬೇಕಾದಂಥ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತದೆ. ಇನ್ನು ಈ ವಿಚಾರದ ಕುರಿತಂತೆ ಮಾತನಾಡೋದಕ್ಕೆ ಈ ಕಾರ್ಯಕ್ರಮದ ಆಯೋಜಕರು ನಮ್ಮ ಜೊತೆ ಇದ್ದಾರೆ, ಅವರು ಮಾತಾಡ್ತೇನೆ. ಸರ್, ಇಲ್ಲಿ ಎಷ್ಟೊತ್ತಿಗೆ ಕಾರ್ಯಕ್ರಮ ಆರಂಭ ಆಗುತ್ತೆ ಮತ್ತು ಏನೇನು ಇರುತ್ತೆ ಇಲ್ಲಿ? ಸರ್, ನಮ್ಮದು ಪ್ರೋಗ್ರಾಮ್ 6:30ಗೆ ಸ್ಟಾರ್ಟ್ ಆಗ್ತದೆ. 6:30ಇಂದ 12 ತನಕ ಇದಾಗ್ತದೆ, ಟೈಮ್ ಆಗ್ತದೆ ಸರ್. ಎಂಟರ್ಟೈನ್ಮೆಂಟ್ ಪಾರ್ಟ್ ತಗೊಂಡ್ರೆ ನಮ್ಮೊಟ್ಟಿಗೆ ಲೈವ್ ಬ್ಯಾಂಡ್ ಇರ್ತದೆ, ಡ್ಯಾನ್ಸ್ ಶೋ ಇರ್ತದೆ, ಮ್ಯಾಜಿಕ್ ಶೋ ಉಂಟು, ಫೈರ್ ಡ್ಯಾನ್ಸ್ ಉಂಟು, ಕಾರ್ನಿವಲ್ ಡ್ಯಾನ್ಸ್ ಉಂಟು, ಎಂಟರ್ಟೈನ್ಮೆಂಟ್ ಗೇಮ್ಸ್ ಉಂಟು, ಮತ್ತು ಫೈರ್ ಶೋ ಉಂಟು ಸರ್ ಲಾಸ್ಟಿಗೆ. ಈಗಾಗಲೇ ಎಲ್ಲ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ಅಥವಾ ಹೇಗಿದೆ? ಡಿಮ್ಯಾಂಡ್ ಯಾವ ರೀತಿ ಇದೆ ಅಂತೇಳಿ? ಡಿಮ್ಯಾಂಡ್ ತುಂಬ ಉಂಟು ಸರ್. ನಮಗೆ ಕಾಲ್ ಪಿಕ್ ಮಾಡೋಕ್ಕೆ ಅಷ್ಟು ಟೈಮ್ ಸಿಗ್ತಾ ಇಲ್ಲ. ಕಾಲ್ ಮೇಲೆ ಕಾಲ್ ಬರ್ತುಂಟು. ಆಲ್ಮೋಸ್ಟ್ ಲಿಮಿಟೆಡ್ ಟಿಕೆಟ್ಸ್ ಮಾತ್ರ ಅವೈಲೇಬಲ್ ಉಂಟು. ಹಾಗೆ ಯಾರಿಗಾದ್ರೂ ಟಿಕೆಟ್ ಬೇಕಾದರೆ ಬೇಗ ಬುಕ್ ಮಾಡಬೇಕಾಗ್ತದೆ ಸರ್. ಯಾಕೆಂದರೆ ಇದು ಒಂದು ತಾಣ ಬೀಚ್ ಸೈಡ್ ಆಗೋದ್ರಿಂದ ಮೋಸ್ಟ್ ಆಫ್ಲಿ ಎಲ್ಲರೂ ಇಲ್ಲಿಯೇ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಟಿಕೆಟ್ಸ್ ಬೇಕಂತ ಹೇಳಿ. ಹಾಗೆ ಸರ್, ಇಲ್ಲಿ ಈ ಒಂದು ಈವೆಂಟಲ್ಲಿ ಎಷ್ಟು ಕ್ರೌಡ್ ಸೇರುವಂಥ ನಿರೀಕ್ಷೆ ಇದೆ ಅಂತ? ಸರ್, ನಮ್ಮದು 1000+ ಅಲ್ಲಿ ಇದ್ದೇವೆ ನಾವು. ಆಲ್ರೆಡಿ ನಮ್ಮದು 1000 ಟಿಕೆಟ್ಸ್ ಸೋಲ್ಡ್ ಔಟ್ ಆಗಿದೆ. ಹಾಗೆ 1000+ ಅಲ್ಲಿ ಇದ್ದೇವೆ ಸರ್. ಈ ಹಿಂದಿನ ವರ್ಷಗಳಿಗೆ ಕಂಪೇರ್ ಮಾಡಿದರೆ ಬೀಚ್ಗಳಲ್ಲಿ, ಬೀಚ್ ಸೈಡಲ್ಲಿ ಇರ್ಬೋದು, ಬೀಚ್ ರೆಸಾರ್ಟ್ಗಳು ಈ ರೀತಿಯಾಗಿ ಓಪನ್ ಇವೆಂಟನ್ನು ಆರ್ಗನೈಸ್ ಮಾಡೋದಕ್ಕೆ ಅನುಮತಿ ಇರಲಿಲ್ಲ. ಆದರೆ ಈ ಸರಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಅನುಮತಿಯನ್ನು ನೀಡಿದೆ. ಹೇಗಿದೆ ಅಂತೇಳಿ ರೆಸ್ಪಾನ್ಸ್? ಸರ್, ನಾನು ಇದು ಪರ್ಮಿಷನ್ ಕೊಟ್ಟ ಎಲ್ಲ ಡಿಪಾರ್ಟ್ಮೆಂಟ್ಗಳು ಥ್ಯಾಂಕ್ಸ್ ಹೇಳ್ತೇನೆ. ಯಾಕೆಂದರೆ ಇದೊಂದು ತಾಣ ಆಗೋದ್ರಿಂದ ಸೇಫ್ಟಿ ಎಲ್ಲ ತುಂಬ ಮುಖ್ಯವಾಗಿರ್ತದೆ ಸರ್. ಹಾಗೆ ನಾವು ಇಲ್ಲಿ ಎಲ್ಲ ಬೀಚ್ ಸೈಡಲ್ಲಿ ಲೈಫ್ ಗಾರ್ಡ್ ಆಗಿರಲಿ, ಸೆಕ್ಯೂರಿಟಿ ಆಗಿರಲಿ, ಬೌನ್ಸರ್ ಆಗಿರಲಿ, ಹಾಗೆ ಮೋಸ್ಟ್ ಪ್ರಾಬ್ಲಿ ಫ್ಯಾಮಿಲಿ ಕ್ರೌಡೇ ನಾವು ಲುಕಿಂಗ್ ಮಾಡ್ತಿದ್ದೆ. ಹಾಗೆ ಬುಕ್ಕಿಂಗ್ಸ್, ಲಾಟ್ ಆಫ್ ಬುಕ್ಕಿಂಗ್ಸ್ ನಿಮಗೆ ಫ್ಯಾಮಿಲಿ ಕ್ರೌಡಲ್ಲಿ ಉಂಟು ಸರ್ ನಮಗೆ. ಥ್ಯಾಂಕ್ ಯು ಸರ್. ಇದಿಷ್ಟು ಕಾರ್ಯಕ್ರಮದ ಆಯೋಜಕರು ಹೇಳುವಂಥ ಮಾತು. ಈಗಾಗಲೇ ಗಮನಿಸ್ಬೋದು, ಈ ಬೀಚ್ ಸೈಡ್ ಆಗಿರೋದ್ರಿಂದಾಗಿ ಸುತ್ತಲೂ ಕೂಡ ಬ್ಯಾರಿಕೇಡ್ ಅನ್ನು ಕೂಡ ಅಳವಡಿಸಲಾಗಿದೆ. ಯಾಕಂದರೆ ಸೇಫ್ಟಿ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದಾಗಿ ಯಾರು ಕೂಡ ಆ ಕಡೆ ಸಮುದ್ರಕ್ಕೆ ಇಳಿಯದಂತೆ ಇಲ್ಲಿ ಬ್ಯಾರಿಕೇಡ್ ಅನ್ನು ಹಾಕಿ ಬಂದೋಬಸ್ತನ್ನು ಕೂಡ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ. ಒಟ್ಟಿನಲ್ಲಿ ಸಂಜೆ 6:30 ಗಂಟೆ ಸುಮಾರಿಗೆ ಈ ಕಾರ್ಯಕ್ರಮ ಆರಂಭ ಆಗುತ್ತೆ. ಲೈವ್ ಬ್ಯಾಂಡ್ ಇರುತ್ತೆ, ಡ್ಯಾನ್ಸ್ ಇರುತ್ತೆ, ಮ್ಯೂಸಿಕ್ ಇರುತ್ತೆ, ಫುಡ್ ಇರುತ್ತೆ, ಎಲ್ಲವೂ ಕೂಡ ಇರುತ್ತೆ. ಹೀಗಾಗಿ ಜನರು ಕೂಡ ಹೊಸ ವರ್ಷ 2025 ಆ ಸಂಭ್ರಮದಿಂದ ಅದನ್ನು ಬರಮಾಡಿಕೊಳ್ಳೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್, TV9 ಮಂಗಳೂರು.